ನಾರಂಜ ಎಕ್ಸ್‌ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ. ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಎಂಪಿ ಮುದಾಳೆ. ಹುಮನಾಬಾದ್ ತಾಲೂಕಿನ ಉಡುಬಾಳ ಗ್ರಾಮ ಪಂಚಾಯತ್ನಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವಾಗಿದೆ ಎಂದು ಪತ್ರಿಕಾ ಹೇಳಿಕೆ ನೀಡುವ ಮೂಲಕ ನಮ್ಮನ್ನ ತೇಜುವಧೆ ಮಾಡ್ತಾ ಇದ್ದಾರೆ ಎಂದು ಆಗ್ರಹಿಸಿ ಇಂದು ಬೀದರ್ ನಗರದಲ್ಲಿ ಉಡುಬಾಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ನರ್ಸಾರ್ ರೆಡ್ಡಿ ಅವರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಸೇರಿಕೊಂಡು ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಿದ್ದಾರೆ. ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿರುವಂತಹ ಈ ಒಂದು ಗ್ರಾಮ ಪಂಚಾಯತ್ ನಲ್ಲಿ ಇರ್ತಕ್ಕಂಥ ಅನೇಕ ಜನ ಈ ಮುಖಂಡರು ಲಕ್ಷ್ಮಣ್ ತಂದೆ ಮಸ್ತಾನಪ್ಪ ಕಲ್ಶೆಟ್ಟಿ ಹಾಗೂ ಅವರ ತಂಡದವರಾದ ಪಾಂಡುರಂಗ್ ಬಂಗಿ, ಶ್ರೀನಿವಾಸ್ ರೆಡ್ಡಿ, ನಾಗನ್ಕೇರ ಮಸ್ತಾನ್ ಸಾಬ್, ಡಿಗ್ರಿ ಮನೋಹರ್, ಸೈನಿ ಇವರುಗಳನ್ನ ಕೂಡಲೇ ಪೊಲೀಸ್ ಇಲಾಖೆಯವರು ಶಿಸ್ತು ಕ್ರಮ ಕೈಗೊಳ್ಳಬೇಕು. ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ನಾವು ಯಾವುದೇ ರೀತಿಯಿಂದ ಈ ತಪ್ಪುಗಳನ್ನು ನಾವು ಮಾಡಿಲ್ಲ. ವಿನಾಕಾರಣ ನಮ್ಮನ್ನ ದ್ವೇಷಿಸಿ ನಮ್ಮ ಕಾರ್ಯಗಳನ್ನ ಸಹಿಸದೆ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎಂದು ಆಗ್ರಹಿಸಿ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಕಾಮಗಾರಿಯಲ್ಲಿ ಉಡುಬಾಳ ಗ್ರಾಮದ ವಾರ್ಡ್ ನಂಬರ್ 2ರಲ್ಲಿ ಸಮುದಾಯ ಭವನ ಮತ್ತು ಕಾಂಪೌಂಡ್ ವಾಲ್ಗಾಗಿ 3,48,860 ರೂಪಾಯಿ ಖರ್ಚು ಮಾಡಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ. ಅದಲ್ಲದೆ ಉಡುಬಾಳ ಗ್ರಾಮದ ಮುಖ್ಯ ರಸ್ತೆಯಿಂದ ಸರ್ಕಾರಿ ಪ್ರೌಢಶಾಲೆವರೆಗೆ ಸಿಸಿ ರಸ್ತೆಗಾಗಿ ಸುಮಾರು ಅದಕ್ಕೆ 3,48,840 ರೂಪಾಯಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅದಲ್ಲದೆ ಉಡುಬಾಳ ಗ್ರಾಮದ ಎಸ್ಸಿ ಸಮುದಾಯ ಭವನಕ್ಕಾಗಿ ಮೀಸಲಿಟ್ಟಿರತಕ್ಕಂಥ ಜಾಗ ಭವಾನಿ ದೇವಿ ಹತ್ತಿರ ಕುಡಿಯುವ ನೀರಿನ ಬಿಡಿಭಾಗಗಳನ್ನ ಸಿಂಗಲ್ ಫೇಸ್ ಮೋಟಾರ್ ಅಳವಡಿಸೋದಕ್ಕಾಗಿ 1,75,100 ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಅದಲ್ಲದೆ ಉಡುಬಾಳ ಗ್ರಾಮದ ಪ್ರೌಢಶಾಲೆಯ ಶೌಚಾಲಯ ದುರಸ್ತಿಗಾಗಿ 1,85,950 ರೂಪಾಯಿಗಳನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದ ಹೇಳಿಕೊಂಡು ಅನೇಕ ಜನರಿಗೆ ಫೇಸ್ಬುಕ್, ವಾಟ್ಸ್ಆಪ್ ಹಾಗೂ ಇನ್ನಿತರ ಯೂಟ್ಯೂಬ್ಗಳಲ್ಲಿ ಪ್ರಚಾರ ಮಾಡಿ ನಮ್ಮನ್ನ ತೇಜುವಧೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯನ ಇಲ್ಲಿಗೆ ನಿಲ್ಲಿಸಬೇಕು, ಇಲ್ಲದೆ ಹೋದರೆ ಈ 4 ಜನರ ಮೇಲೆ ನಾವು ಮಾನನಷ್ಟ ಮೊಕದ್ದಮೆ ಹೂಡಲಾಗುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಇವರ ವಿರುದ್ಧ ಪೊಲೀಸ್ ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಹ ಮಾಡ್ತೇವೆ ಎಂದು ಈ ಒಂದು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ನರ್ಸಾರ್ ರೆಡ್ಡಿ ಇದ್ದಾರೆಡ್ಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಸಂಪೂರ್ಣವಾದ ವಿವರಗಳನ್ನು ತಿಳಿಸಿದ್ದಾರೆ. ಬನ್ನಿ ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ನಾವು ತೋರಿಸ್ತೀವಿ, ನೋಡ್ಕೊಂಡು ಬರೋಣ. ಅಂತಂದ್ರೆ ಈ ಕೆಲಸಗಳು ಇಲ್ಲೇ ಅಂತ ಹೇಳ್ತಾರೆ. ಬಂದಂಥ ಅಧಿಕಾರಿಗಳು ನೋಡಿ ಹೋಗ್ಯಾರ. ಅವ್ರಿಗೆ ಇಲ್ಲ ಸಲದ ಆರೋಪ ಮಾಡ್ಲತ್ತಾರೆ, ಅದನ್ನು ಸುಳ್ಳದ ಅಂತ ಹೇಳ್ತೀನಿ. ಅವ್ರಿಗೆ ಪ್ರತಿಯೊಂದು ಕೆಲಸಕ್ಕೆ ಹಿಂಗೆ ಅಡೆತಡೆ ಮಾಡೋದು ಅವ್ರ ಕೆಲಸ ಆಗ್ಯದ. ಬಸ್ ನಿಲ್ದಾಣ ಮಾಡೋಕ್ಕೆ ನಾವು ಸ್ಥಳೀಯ ಸರ್ಕಾರದವ್ರು ಪೂರ್ತಿ ಎಲ್ಲ ಪ್ಲೇಸ್ ತೋರಿಸಿದಾಗ ಅಲ್ಲಿ ಹೋಗಿ ಕೆಲಸ ನಿಂದಿರ್ಸ್ಯಾರ ಅವರು. ನಾವು JGM ವರ್ಕ್ ಗುತ್ತಿಗೆದಾರ ಇಂಡಿಯಾದಾರ ಮಾಡೋ ಟೈಮ್ ಅವರು ಕೆಲಸಗಳು ನಿಲ್ಸ್ಯಾರ. ಅಲ್ಲಿ ಬಂದು ಪ್ರತಿಯೊಂದು ಕಾಯಕನೇ ಅದು ಆಗ್ಯದ. ಪ್ರತಿಯೊಂದು ಕೆಲಸ ನಿಲ್ಸೋದು, ಅಲ್ಲಿ ಏನಾದರೂ ಸಮಸ್ಯೆ ಕ್ರಿಯೇಟ್ ಮಾಡೋದು. ಅವ್ರು ವೈಯಕ್ತಿಕವಾಗಿಯೂ ನಾನು ಎಲ್ಲೂ ಕೂತಾಗ ಏನೇನು ಅಂತ ಹೇಳ್ಯಾರ, ಅವರು ಸುಳ್ಳದ. ಈಗ ನಮ್ಮ ಪಾಂಡ್ರಂಗ್ ಅಂಬೋರು ಅಣ್ಣನೂ ಇಲ್ಲದಾರ, ಅವರು ಬಂದು ಇಲ್ಲಿ ಅದ್ರ ಬಗ್ಗೆ ಹೇಳ್ತಿರಬೇಕಾದ್ರೆ ಅವ್ರಿಗೂ ಕೇಳ್ಬೋದು. ಅವ್ರ ತಮ್ಮಾಗ ಅವ್ರು ಏನೋ ಒಂದು ಅವ್ರ ವೈಯಕ್ತಿಕ ವಿಷಯಕ್ಕಾಗಿ ಹೇಳ್ಯಾರಂತ ಆಯ್ತು. ಇವರೆಲ್ಲ ನಮಗೆ ವೈಯಕ್ತಿಕ ದ್ವೇಷ ಮಾಡೋ ಇಷ್ಟೇ ಉದ್ದೇಶ. ಇವರ ಅಂಗನವಾಡಿ ಕಾರ್ಯಕರ್ತೆಯರ ಗಂಡರಾದ ಶ್ರೀ ಲಕ್ಷ್ಮಣ್ ಕಲ್ಶೆಟ್ಟಿ ಅವರು ನಾನು ಸುಮಾರು ಸಾರಿ ಅಂಗನವಾಡಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಅವರು ತಪ್ಪು ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುಕೊಳ್ಳಿ ಅಂತ ಹೇಳಿದ್ದೀನಿ. 2-3 ಸಾರಿ ಹೇಳಿದ ನಂತರ ಒಂದು ಸಾರಿ ಇನ್ಶಲ್ ಮಾಡಿ ಬಂದೀನಿ. ನೀವು ಈ ರೀತಿ ಮಾಡಿದ್ರೆ ಮುಂದಿನ ಸಾರಿ ನಾನು ಸಂಬಂಧಪಟ್ಟ ಇಲಾಖೆಗೆ ದೂರು ತಲುಪ್ತೀನಿ ಅಂತ ಹೇಳಿದಾಗ ಅವತ್ತಿನಿಂದ ಇಲ್ಲಿವರೆಗೆ ಸತತವಾಗಿ ಉದ್ದೇಶಪೂರ್ವಕ ನನ್ನ ಮೇಲೆ ಆರೋಪಗಳು ಮಾಡ್ತಾ ಇದ್ದಾರೆ. ಸತ್ಯಕ್ಕೆ ದೂರವಾದದ್ದು. ಅದೇ ರೀತಿ ಸೊನೈ ಅವರು ಮನೋಹರ್ ಸೊನೈ ಅವರು ಅವ್ರ ತಾಯಿಯವರು ಗ್ರಾಮ ಪಂಚಾಯತ್ ಅವರು ಸುಮಾರು 5-6 ಮೀಟಿಂಗ್ ಬಂದಿಲ್ಲ ಅಂತ ಸರ್ಕಾರಿ ಆದೇಶದ ಪ್ರಕಾರ ನಾವು 4-5 ಮೀಟಿಂಗ್ ಬಂದಿಲ್ಲ ಅಂತ ನಮ್ಮ ಠರಾವ್ ಪಾಸ್ ಮಾಡಿ ಮೀಟಿಂಗಲ್ಲಿ ಠರಾವ್ ಪಾಸ್ ಮಾಡಿ ಸಂಬಂಧಪಟ್ಟ ತಾಲೂಕಾ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತಿ ನಾವು ದಾಖಲಾತಿಗಳು ಸಲ್ಲಿಸಿದ್ವಿ. ಅದನ್ನು ದಾಖಲಾತಿಗಳು ಅವನ ಕಡೆ ಎಲ್ಲ ಆವಾಗಿನಿಂದ ನಮ್ಮ ತಾಯಿಯವರಿಗೂ ಸದಸ್ಯತ್ವ ರದ್ದಾಯಿತದ ಇವು ಸಲ್ಲಿಸಿರೋಂಥ ಉದ್ದೇಶಪೂರ್ವಕ ಅಲ್ಲಿಂದ ಇಲ್ಲಿವರೆಗೆ ಸತತವಾಗಿ ಅವಾಚ್ಯ ಶಬ್ದಗಳಿಂದ ಮಾತಾಡೋದು, ಸುಮ್ಮನೆ ಏನಾದರೂ ಅಪಾದನೆ ಮಾಡೋದು,
ಇವರು ಮೀಟಿಂಗೇ ಕರೆಯಲ್ಲ, ಇವ್ರು ಸರ್ವೋಚ್ಚರ ಕೆಲಸ ಮಾಡ್ತಾರೆ, ಎಲ್ಲ ಸತ್ಯಕ್ಕೆ ಇವ್ರು ಏನಾದರೂ ಕಾಂಪ್ಲೇಂಟ್ ಮಾಡಿದ್ದು ಸತ್ಯಕ್ಕೆ ದೂರವಾದಿದ್ದವೆ. ಇವರೆಲ್ಲ ಇವ್ರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿ ಹೋಗ್ಯಾರ. ಅವ್ರಿಗೂ ಸಂಬಂಧಪಟ್ಟ ದಾಖಲಾತಿಗಳು ಕೊಟ್ಟಿದ್ದೀನಿ. ಇಲ್ಲಿ ಬೇಕಾದ್ರೂ ಪ್ರತಿಯೊಂದು ದಾಖಲಾತಿ ಕೊಡ್ತೀನಿ ಅಂತ ಹೇಳ್ತೀನಿ. ಇವ್ರು ವೈಯಕ್ತಿಕವಾಗಿ ದ್ವೇಷ ಮಾಡ್ತು ಯಾವುದು ಇವ್ರು ಮುಂದೆ ಇವ್ರು ಈ ರೀತಿ ಮಾಡಿದ್ದು ಸುಮಾರು ಸರಿ ಮಾಡ್ಯಾರ. ಈಗ ಮುಂದೆ ಅವ್ರಿಗೆ ಕಾನೂನು ಕ್ರಮ ತಗೋತೀನಿ ಅವ್ರ ಮೇಲೆ. ನನಗೆ ತುಂಬ ಲೋಕಲಲ್ಲೆಲ್ಲ ಸಮಸ್ಯೆ ಮಾಡ್ಯಾರ. ನನಗೆ ಜನರ ಮಧ್ಯದಾಗಿರೋ ಒಳ್ಳೆ ಇಮೇಜನ್ನು ಹಾಳು ಮಾಡ್ಬೇಕಂತೇಳಿ ಉದ್ದೇಶಪೂರ್ವಕ ಇವೆಲ್ಲ ಮಾಡ್ಲತ್ತಾರೆ. ಮುಂದೆ ಅವ್ರ ಮೇಲೆ ಪೊಲೀಸ್ ಕಾನೂನು ಪ್ರಕಾರ ನನ್ನ ಮಾನ್ಯಹಾನಿ ಆಗಿದೆ ಇದ್ರ ಬಗ್ಗೆ ಕೋರ್ಟಿಗೆ ಹೋಗ್ತೀನಿ. ಇವ್ರ ನ್ಯಾಯಪರ ಇವ್ರ ಮೇಲೆ ಸದರಿ ಇವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ವಿವರಣೆ ನಮ್ಮ ಉಪಾಧ್ಯಕ್ಷರು ಕೊಡ್ತಾರೆ. ಅವರು ಸ್ವಲ್ಪ ಮಾಣಿಕ್ ತಂದೆ ಸಂಬಣ್ಣ ಮಾತಾಡೆ ಮಾಜಿ ಗ್ರಾಮ ಪಂಚಾಯತ್ 5 ವರ್ಷದ ಉಪಾಧ್ಯಕ್ಷರು, ಈಗ ಹಾಲಿ ಸದಸ್ಯರು. ಇವರು ಪ್ರತಿಯೊಂದು ಸರ್ಕಾರದ ಯಾವುದೇ ಕೆಲಸಗಳನ್ನು ಅನುಷ್ಠಾನ ಮಾಡುವಲ್ಲಿ ಇವರು ತಡೆ ಹಿಡಿಯತ್ತಾರ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟ. ಅವ್ರ ಹೆಸರು ಹೇಳ್ರಿ, ಯಾರು ದೂರುದಾರರು ಹೆಸರು ಇದೊಂದು ತಂಡ ಇದೆ. ಹೆಸರು ಹೇಳಿದ್ರೆ ದೂರು ಯಾರು ಕೊಡ್ತಾರ ಲಿಖಿತ ರೂಪದಲ್ಲಿ ಕೊಡ್ತಾರೆ ನಮ್ಮ ಅಧ್ಯಕ್ಷರು. ಅಧ್ಯಕ್ಷರ ಹೆಸರು ನೇರವಾಗಿ ತಗೊಂಡಿದ್ದಾರೆ, ಮಾಜಿ ಅಧ್ಯಕ್ಷರು. ನಾವು ನಿನ್ನ ಹೆಸರಿನ ಹೇಳಿದಿರಪ್ಪ ಅಂತಕ್ಕಂಥ ಆವಾಜುಗಳನ್ನು ಬರ್ತಾ ಇದೆ. ನಾವು ಯಾರ್ದು ಹೆಸರು ತಗೊಂಬಂಗಿಲ್ಲ. ಬಟ್ ಆಗ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಕೆಲಸಗಳಿಗೆ ಅಡ್ಡಿಪಡಿಸ್ತಕ್ಕಂಥ ಇವರು ಕಾಯಕ ಮಾಡ್ಕೊಂಡಿದ್ದಾರೆ. ದಯಮಾಡಿ ಈ ರೀತಿ ಕೆಲಸಗಳು ಮಾಡೋದ್ಬಿಟ್ಟು ಸರ್ಕಾರದ ಬಂದ ಕೆಲಸಗಳಿಗೆ ಅನುವು ಮಾಡ್ಕೊಡ್ತೀವಿ. ಕೆಲಸ ಆಗಿಲ್ಲ, ಗುಣಮಟ್ಟದ ಕೆಲಸ ತೆಕ್ಕೊಳ್ರಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಇವರು ಮಾಡಿರ್ತಕ್ಕಂಥವ್ರನ್ನು ಕೂಡ ಅಪವಾದ ಮಾಡ್ತಕ್ಕಂಥವ್ರು ಮತ್ತು ಅಧಿಕಾರದ ಇದ್ದವರೇ ಅಲ್ಲ, ಅವ್ರು ಯಾವ ರೀತಿ ಕೆಲಸ ಮಾಡ್ಯಾರ ಅಂತಕ್ಕಂಥದ್ದು ಗೊತ್ತು. ಅವ್ರು ಹೇಳ್ಯಾರ ನಾವು ಹೇಳೋಕ್ಕಾಗಲ್ಲ. ಆಗ್ತಕ್ಕಂಥ ಸರ್ಕಾರದಿಂದ ಬಂದ ಯೋಜನೆಗಳು ಅನುದಾನವನ್ನು ಒಳ್ಳೆ ರೀತಿಯಿಂದ ಸರಿಯಾಗಿ ನಿಂತ್ಕೊಂಡು ಒಳ್ಳೆ ಕೆಲಸ ತೆಕ್ಕೋರಿ. ಮುಂದೆ ಬರ್ತಕ್ಕಂಥ ಯಾರಿಗಾದ್ರೂ ಪೊಲೀಸಿಗೆ ಕೆಲಸ ಆಗಲಿ, ಊರಿಗೆ ಬರ್ತಕ್ಕಂಥದ್ದೇ ಹಣನೇ ಅಲ್ಪ ಸ್ವಲ್ಪ ಬರ್ತಾ ಇದೆ. ಅದನ್ನು ಬಂದಿರತಕ್ಕಂಥ ಕಾಮಿಡಿ ಹೋದ್ರೆ ಬರೋಂಗಿಲ್ಲ. ಅದಕ್ಕೆ ಸಹಕಾರ ಕೊಡ್ರಿ. ಜನ ನಿಮಗೆ ಮುಂದೆ ಎಲೆಕ್ಷನ್ ಬರ್ತಕ್ಕಂಥ ಸಮಯ ಈ ರೀತಿ ಗಿಮಿಕ್ ಮಾಡ್ತಾ ಇದ್ದೀರ ಅಂತ ಗೊತ್ತು. ಬಟ್ ಜನ ನಿಮ್ಮನ್ನು ಇಷ್ಟಪಟ್ಟರೆ ಆರಿಸಲಿ, ಚಂದ ಕೆಲಸ ಮಾಡಿ ನಾವು ಸಪೋರ್ಟ್ ಕೊಡಿ. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಬೇಡ್ರಿ, ಇವೆಲ್ಲ ಸುಳ್ಳು ಆರೋಪಗಳು ಅಂತಕ್ಕಂಥ ಮಾತನ್ನು ಹೇಳಿ ಯಾರದೇ ಹೆಸರು ತಗೊಂಡೇ ಒಳ್ಳೆ ಕೆಲಸ ಆಗಿಲ್ವರ ಎಲ್ಲ ಗ್ರಾಮ ಪಂಚಾಯತಿಲ್ಲ ನಾವು ತಪ್ಪಿದ್ರೆ ಶಿಕ್ಷೆ ಆಗಲಿ, ಮತ್ತು ಸುಳ್ಳು ಆರೋಪಗಳಿಂದ ನಿಮಗೆ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಮಾಧ್ಯಮಗಳ ಮುಖಾಂತರ ಕೇಳಿ ನಾನು ಹೇಳ್ತಾರೆ. ಅದು ಬರೀ ಎಲೆಕ್ಷನ್ ಗಿಮಿಕ್ಕು ವೈಯಕ್ತಿಕವಾಗಿ ಮಾತಾಡುತ್ತಾರೆ. ಅದಕ್ಕೆ ಇವರು ಯಾವುದೂ ಸತ್ಯಕ್ಕೆ ದೂರವಾದದ್ದು ನಿಮ್ಮ ಕಾನೂನು ಕ್ರಮ ತಗೋತೀನಿ. ನಾನು ಇವರು ನಿಮಗೆ ಬಿಡಲ್ಲ ಅಂತೇಳಿ ನಾನು ಈ ಪತ್ರಿಕಾ ಮುಖಾಂತರ ತಮ್ಮೆಲ್ಲರಿಗೂ ಯಾವ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಿ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಈಗ ಬರೋ 2-3 ತಿಂಗಳಲ್ಲಿ ಎಲೆಕ್ಷನ್ಗಳದಾವೆ, 3 ತಿಂಗಳಲ್ಲಿ ಬರ್ತವೆ. ಅದಕ್ಕೆ ಇವರು ಉದ್ದೇಶಪೂರ್ವಕ ಇವರು ನಮ್ಮ ಎದುರುಗಡೆ 3 ಸರಿ ಸೋತವ್ರು. ಇವ್ರು 3 ಸರಿ ನನ್ನ ವಿರುದ್ಧನೇ ಸೋತವ್ರು. ಅದು ನಿಂತು ಅದು ದ್ವೇಷ ಸಾಧಿಸ್ಲತ್ತಾರೆ ಮೇಲೆ. ಇವ್ರು 2-3 ಸರಿ ನನಗೆ ಇದ್ರ ಬಗ್ಗೆ ನಾನು ಎಲ್ಲ ಹೇಳೋಕ್ಕಾಗಲ್ಲ. ಕೆಲವೊಂದು ನನಗೆ ಆಧಾರ ಇಲ್ಲದ ಕಾರಣ ಕೆಲವೊಂದು ಆರೋಪ ಮಾಡೋಕ್ಕಾಗಲ್ಲ. ಇವರು ಅದನ್ನು ನಾನು ಇವರು ಯಾವಾಗ ನನ್ನ ಮೇಲೆ ಮುಂದೆ ಸ್ವಲ್ಪ ಬರೋ ದಿನಗಳಲ್ಲಿ ಇವರೆಲ್ಲ ಸತ್ಯಾಂಶ ತಗೊಂಡು ದಾಖಲೆ ಸಹಿತ ಮಾತಾಡ್ತಾರೆ. ಇವ್ರು ಏನೇನು ಮಾಡಿದ್ದಾರೆ, ಯಾವ್ಯಾವ ಕೆಲಸಗಳು ಏನು ಮಾಡಿದ್ದಾರೆ, ಇವ್ರ ಅವಧಿಯಲ್ಲಿ ಏನು ಮಾಡಿದ್ದಾರೆ, ಇವರು ಹಿನ್ನೆಲೆ ಏನು, ಇವರು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿರೋದು ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಷಯ. ಇವ್ರು ಏನು ಮಾಡ್ತಾರೆ, ಇಲ್ಲಿ ತನಕ ಅವ್ರ ಸಮುದಾಯಕ್ಕೋಸ್ಕರ ಏನೇನು ಮಾಡ್ಯಾರ, ಅವ್ರ ಸಮುದಾಯ ಬಂದ ಕೆಲಸಗಳು ಹೆಂಗೆ ನಿಲ್ಸ್ಯಾರ, ಬರೋಂಥ ಜನದಾಗ ಅವರು ಪ್ರತಿಯೊಂದು ದಾಖಲೆ ಜೊತೆ ಬಂದುಬಿಟ್ಟು ಗುತ್ತಿಗೆದಾರಿಗೆ ಯಾರಿಗೆ ಸಮಸ್ಯೆ ಮಾಡೋ ಅವ್ರೆಲ್ಲ ದಾಖಲೆ ಸಮೇತ ಬಂದುಬಿಟ್ಟು ಮುಂದಿನ ಸಾರಿ ಮುಂದೆ ಬರೋ ದಿನಗಳಲ್ಲಿ ಇದನ್ನು ದಾಖಲೆ ಸಮೇತ ಕಂಪ್ಲೀಟ್ ಮಾಡ್ತೀವಿ ಇವ್ರ ಮೇಲೆ ಅಂತ ಹೇಳ್ತಾ ನಾನು ಮಾತು. ನೋಡಿದ್ರಲ್ಲ ಬಂಧುಗಳೇ, ಹೀಗೆಲ್ಲ ಆಪಾದನೆ ಮಾಡ್ತಾ ಇರೋದು ಕೇವಲ ನಾವು ಕಾರ್ಯ ಮಾಡ್ತಾ ಇರೋದನ್ನ ಸಹಿಸಿಕೊಳ್ಳುವಂತ ನಮ್ಮ ವಿರೋಧಿಗಳ ಬಣ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಸುಮಾರು ನಾವು ಇಲ್ಲಿ 10-11 ಜನ ನಾವೆಲ್ಲ ಸಮಿತಿಯ ನಮ್ಮ ಪದಾಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯತ್ನ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ನಾವಿಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ನಮ್ಮನ್ನ ತೇಜೋದಯ ಮಾಡ್ತಾ ಇದ್ದಾರೆ ಎಂದು ಆಗ್ರಹಿಸಿ ವೇದಿಕೆ ಮೇಲೆ ಆಗಿರುವಂತಹ ಅನಸೂಯ ಗಂಡ ಸಂಬಣ್ಣ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಉಡಬಾಳ್ ಮತ್ತು ಜಗದೇವಿ ಗಂಡ ರವಿ ಉಪ ಅಧ್ಯಕ್ಷರು ಉಡಬಾಳ್, ನರ್ಸರೆಡ್ಡಿ ತಂದೆ ಗೋವಿಂದರೆಡ್ಡಿ ಸದಸ್ಯರು ಉಡಬಾಳ್, ರಾಜ್ ರೆಡ್ಡಿ ತಂದೆ ಭೀಮರೆಡ್ಡಿ, ತುಕ್ಕಣ್ಣ ಮತ್ತು ನರಸಪ್ಪ ಹಾಗೂ ಮಾಣಿ ತಂದೆ ಸಂಬಣ್ಣ, ರವೀಂದ್ರ ಕುಮಾರ್ ತಂದೆ ಚಂದ್ರಪ್ಪ ಮತ್ತು ಜಿಲಾನಿ ತಂದೆ ಮೌಲಾನ್ ಸಾಬ್, ಶ್ರೀಮತಿ ಶಿವಗಂಗಾ ಹಾಗೂ ವೀರಶೆಟ್ಟಿ, ಲಕ್ಷ್ಮೀಬಾಯಿ ಗಂಡ ಈರಣ್ಣ ಮತ್ತು ಛಾಯಾ ಗಂಡ ಶ್ರೀನನ್ನೆಲ್ಲರೂ ಸೇರಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಆ 4 ಜನರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇರೋ ದಯವಿಟ್ಟು ಸುದ್ದಿಯನ್ನ
ಇನ್ನೊಬ್ಬರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಹೇಳಿ. ತಾವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈಗಾಗಲೇ ಶೇರ್ ಮತ್ತು ಲೈಕ್ ಮಾಡೋದನ್ನ ಮರೆಯಬೇಡಿ. ತಪ್ಪದೇ ನಮ್ಮ ಈ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಾಗರಾಜ ಎಕ್ಸ್ಪ್ರೆಸ್. ನಾವು ನಿಮ್ಮ MP ಮುದಾಳೆ. ನಾರಂಜ ಎಕ್ಸ್ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ.